ಮಾಡಲತ್ತಿ ಇಲ್ಲಿ ನಮ್ಮ ಕ್ರೇಜಿ ಅವ್ರ ತೋಟದಾಗ. ಅವ್ರೇನು ಹೇಳ್ಯಾರ, ನಮ್ಮ ತೋಟ ಇನ್ನೇಮೆ ವಿಡಿಯೋದಾಗ ನನ್ನ ತೋಟ ಅಂತ ತೋರಿಸ್ದೆ ಅಂದ್ರೆ ನೋಡಂತ ಹೇಳ್ಯಾರ ಗೈಸ. ಅಲ್ಲ ನೋಡ್ರಿ ಕೊತ್ತಂಬರಿ ಇವಾಗ ಚಿಗುರ್ತಾ ಇದಾವೆ. ಇದು ಏನು ಬಿಸಿಲೇ ಬೇಸಿಗೆನ ಏನು ಮಳೆಗಾಲನ ಅಂತ ಗೊತ್ತಾಗಲ್ಲಾಗೆ. ಅಷ್ಟಾದ್ರು ಮಾಡಬೇಕು, ನಮ್ಮ ಕ್ರೇಜಿ ಅವ್ರಿಗೆ ಎಬ್ಬಿಸ್ಬೇಕು. ಇನ್ನು ಎದ್ದೇಳಲಾಗ್ಯಾರ, ನಾವು ಬಿಟ್ಟೆ ಊಟ ಮಾಡ್ಯ. ಹಸುವಾಗಿತ್ತು ಹಾಗೆ ಒಂದು ಸ್ವಲ್ಪ ನೋಡಿ ನಮ್ಮ ಸ್ವೀಟಿ ಪೆಡ್ಸನ್ ಕಣಕತ್ತ ನೋಡಿ ಗೈ. ಇದು ಬದ್ದದೆಲ್ಲ ಒಂದು ಹಿಂಗ ಕೈ ಗೈಸ್. ಎಲ್ಲರೂ ವರಮಹಾಲಕ್ಷ್ಮಿ ಪೂಜೆ ಮಾಡಿದಾರ, ನಾವು ಮಾಡಿಲ್ಲ. ಯಾಕಪ್ಪ ಅಂದ್ರೆ ಜಾಸ್ತಿ ನಾವು ಕುಂದರ್ಸಿ ಅಲ್ಲ. ಸೊ ಫಸ್ಟ್ ನಾವೇ ನಮ್ಮ ಲಕ್ಷ್ಮಿ ಕುಡ್ಸೋ ಅಂತ ನಮ್ಮ ಮನೆ ಒಳಗೆ ಮಾಡಿದ್ವಿ ನಾವು. ವರಮಹಾಲಕ್ಷ್ಮಿ ಹಬ್ಬ ನಾವು ಇಲ್ಲಿವರೆಗೂ ಮಾಡೇ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಗೈಸ್. ನಾ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಈಗ ಸೈಡಿಗೆ ಬಂದೀನಿ. ಇಲ್ಲಿ ಬರೋದ್ರಾಗ ಇಲ್ಲಿ ಒಬ್ರು ಯಾರೋ ಕೂತಾರ ನೋಡಿ ಗೈಸ್. ಯಾಕೆ ಮನಿ ಇಲ್ಲ ನಿನಗೆ? ಮನಿ ಇಲ್ಲ? ಬನ್ನಿ ಗಾಯ್ಸ್, ಇವಾಗ ಎದ್ದು ಇನ್ನು ಸ್ನಾನ ಮಾಡಿಲ್ಲ. ಸ್ನಾನ ಮಾಡಬೇಕು. ಹಿಂಗೆ ನಿಂದಿರ್ಬೇಕಾ? ನಂಗೆ ಸೂರ್ಯನ ಬೆಳಕಿಗೆ ನಿಂತರ ಕ್ಲಿಯರ್ ಕಾಣ್ತದತ್ತ. ಕಣ್ಣು ಕುಕ್ಲಕತ್ತಾವ ನನಗಿವಾಗ. ಬಾಯ್ ತೇಜಿ ಅವ್ರು ಮಾಡ್ಕೊಂಡಾರ, ಕಾವ್ಯವರು ಸ್ನಾನ ಮಾಡಕತ್ತಾರ. ನಾವು ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀವಿ. ಸಿಟಿ ಬಾ, ಇಲ್ಲಿ ಬಾ. ಕಣ್ಣು ಕುಕ್ಲಕತ್ತಾವ ಗೈಸ್ ನನಗೆ. ಗೈಸ್ ಕೊತ್ತಂಬರಿ ಗಿಡ ಗೈಸ್. ನನಗೆ ಏನಂದರೆ, ನಾನು ಇಲ್ಲಿ ಏನೂ ಮಾಡಲತ್ತಿ ಇಲ್ಲಿ ನಮ್ಮ ಕ್ರೇಜಿ ಅವ್ರ ತೋಟದಾಗ. ಅವ್ರೇನು ಹೇಳ್ಯಾರ, ನಮ್ಮ ತೋಟ ಇನ್ನೇಮೆ ವಿಡಿಯೋದಾಗ ನನ್ನ ತೋಟ ಅಂತ ತೋರಿಸ್ದೆ ಅಂದ್ರೆ ನೋಡಂತ ಹೇಳ್ಯಾರ ಗೈಸ. ನಾವು ಒಟ್ಟ ಏನು ಕೆಲಸ ಮಾಡಲ್ಲತ್ತ ಅವ್ರ ತೋಟದಾಗ, ನೀರದು ಏನೂ ಹಾಕಲ್ಲತ್ತ. ಅದಕ್ಕೆ ವಿಡಿಯೋದಾಗ ಬಂದು ನಮ್ಮ ತೋಟ ತೋರಿಸ್ತಿರತ್ತ. ಅಲ್ಲ ನೋಡ್ರಿ ಕೊತ್ತಂಬರಿ ಇವಾಗ ಚಿಗುರ್ತಾ ಇದಾವೆ. ಆ್ಯಂಡ್ ರೋಸ್ ಒಳಗೋಗ್ತೀನಿ. ಹೋಗು. ಬನ್ನಿ ಗೈಸ್, ಇವತ್ತಿನ ಡೇ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ಮಾರ್ನಿಂಗ್ ಬಿಸಿಲು ನೋಡಿ ಗೈಸ್ ಎಷ್ಟು ಬಂದದ. ಇದು ಏನು ಬಿಸಿಲೇ ಬೇಸಿಗೆನ ಏನು ಮಳೆಗಾಲನ ಅಂತ ಗೊತ್ತಾಗಲ್ಲಾಗೆ. ಮಳೆ ಬರಬೇಕಾಗಿತ್ತು ಈ ದಿನದಾಗ, ಬಿಸಿಲೇ ಬರ್ತಾಯಿದೆ ಸಿಕ್ಕಾಪಟ್ಟೆ. ಡುಮ್ಮಿ ಬನ್ನಿ ಗೈಸ್, ಆಮೇಲೆ ಸಿಗುವ. ಗಾಯ್ಸ್ ಇವಾಗ ದೇವ್ರ ಪೂಜೆ ಮಾಡಿದೆ ನೋಡಿ ಗಾಯ್ಸ್. ದೇವ್ರ ಪೂಜೆ ಮಾಡಿ ಇವಾಗ ನಮ್ಮ ಕಾವ್ಯರು ಇಲ್ಲಿ ನಮ್ಮ ದುಡಿಯ ಹಚ್ಚಾರ ನೋಡಿ ಗೈ. ಹಚ್ಚಿಲ್ಲ ಹಚ್ಚಿ ಹೊರಟು. ಬನ್ನಿ ಗಾಯ್ಸ್, ಇವಾಗ ನಂದಂತೂ ಶಿಸ್ತಾಗಿ ಸ್ನಾನ ಆಯಿತು. ನಾಷ್ಟ ಅದು ಮಾಡಬೇಕು. ನಮ್ಮ ಕ್ರೇಜಿ ಅವ್ರಿಗೆ ಎಬ್ಬಿಸ್ಬೇಕು. ಇನ್ನು ಎದ್ದೇಳಲಾಗ್ಯಾರ. ಎಲ್ಲಿ ಹೊಂಟಿರಿ? ರೆಡಿ ಆಯ್ತು? ಎಲ್ಲಿಗಿಲ್ಲ ಗೈಸ್. ಮಾರ್ನಿಂಗ್ ಎಲ್ಲ ತಿರಗಿ ಸ್ನಾನ ಅದು ಮಾಡಿ ಊಟ ಅದು ಮಾಡಿಬಿಟ್ಟಾಳ ಒಟ್ಟಿಗೆ. ಊಟನ ಆಯ್ತು ನಮ್ದು. ನಾವು ಬಿಟ್ಟೆ ಊಟ ಮಾಡ್ಯ. ಹಸುವಾಗಿತ್ತು. ಎಷ್ಟಾಗ್ಯದೋ ಟೈಮ್, ಜಲ್ದಿ ಹಸುವಾಗಿತ್ತು ನನಗೆ. ಮಾರ್ನಿಂಗೇ ಎಲ್ಲ ನಾವು ಮಾಡ್ಬೇಕು ಗೈಸ್. ಈಗ ನಾವು ಲೇಟ್ ಮಾಡಿ ಸ್ನಾನ ಮಾಡಿದ್ವಿ. ಇವಾಗ ಊಟ ಅದು ಮಾಡಬೇಕು. ಕುಂತೀವಿ ಗಾಯ್ಸ್. ಇವಾಗ ನಮ್ಮ ಕ್ರೇಜಿ ಅವ್ರಿಗೆ ಇಷ್ಟ ಎಬ್ಬಿಸ್ಬೇಕು. ಎಬ್ಬಿಸಿ ಅವರು ಸ್ನಾನ ಆದ ಬಳಿಕ ಊಟ ಮಾಡ್ಬೇಕು ನಾವು. ಬನ್ನಿ ಗೈಸ್, ಆಮೇಲೆ ಸಿಗುವ. ಗಾಯ್ಸ್ ಇವಾಗ ಒಂದು ಸ್ವಲ್ಪ ಕಾಮಿಡಿ ರೀಲ್ಸ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿವಿ ನಾನು ನಮ್ಮ ಕ್ರೇಜಿ. ಇವಾಗ ಒಂದು ಸ್ವಲ್ಪ ಮಾಡ್ತೀವಿ ಗೈಸ್. ಭಾಳ ದಿನ ಆಯಿತು ಕಾಮಿಡಿ ರೀಲ್ಸ್ ಮಾಡಲಾರ್ದೆ. ಹಂಗೆ ಒಂದು ಸ್ವಲ್ಪ
ಏನು ಬರೀ ಪೌಡ್ರ್ ಮೇಲೆ ಕಂಡಿರ್ತದ ಅರ್ಧ ಮಾಡ ಚೊಳಗೆ ಮಾಡ್ಬಿಡ್ತಾಳೆ. ನಾ ಮತ್ತೆ ಹಚ್ಕೊಳಕತ್ತಿದ್ದೆ ಗೈಸ್. ನಾನು ರೀಲ್ಸ್ ಮಾಡ್ಬೇಕತ್ತೆ ಸ್ವಲ್ಪ ಪೌಡ್ರ್ ಅದು ಹಚ್ಕೊಳಕತ್ತೀನಿ. ಇವ ಅದನ್ನೆಲ್ಲ ಇಲ್ಲಿ ಬಾ ಸರ್ಪ್ರೈಸ್ ಇದೆ ಜಲ್ದಿ ಬಾ ಕಂಡು ಹಂಗೆ ಬಂದು ಲಾಗಿಂಗ್ ಸ್ಟಾರ್ಟ್ ಮಾಡಕತ್ತೀನಿ. ಏನಪ್ಪ ಅಂದ್ರೆ ನಮ್ಮ ಕ್ರೇಜಿ ಅವರೊಂದು ಇದು ಮಾಡ್ಯಾರ ಗೈಸ್. ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ಒಬ್ರು ಯಾರೋ ಗೆಸ್ಟಿಗೆ ತೋರಿಸ್ತೀನಿ ಬನ್ನಿ. ಅಲ್ಲಡಿ ನಮ್ಮ ಸ್ವೀಟಿ ಪೆರ್ಷನ್ ಕಾಣಕತ್ತಾವ ನೋಡಿ ಗೈಸ್. ಇದು ಅದೆಲ್ಲ ಇದು ಮುತ್ತ ತಳಗ್ ಮಾಡಿ ಹಚ್ಬೇಕಿತ್ತು. ನಾನು ಉದುರಿ ಬೀಳ್ತಡಿ ಈಗ. ಬನ್ನಿ ಗೈಸ್, ಇವಾಗ ಕಾಮಿಡಿ ರೀಲ್ಸ್ ಮಾಡುವ ಸಮಯ ಆಗಿದೆ. ಬನ್ನಿ ಮಾಡುವ. ಬಹಳ ದಿನ ಆಗಿತ್ತು, ಬಹುದಿನಗಳ ನಂತರ ನೀವೇನು ಬಹಳ ದಿನ ಆಗಿತ್ತು ಗೈಸ್ ಕಾಮಿಡಿ ರೀಲ್ಸ್ ಎಲ್ಲ ರೀಲ್ಸ್ ಒಳ್ಳೆ ಮಾಡಿ. ಏರ್ಸ್ ಚಂದ ಕಾಣಲ್ಲ. ಇಟ್ಟು ಹೈಟ್ ನಿಂತಾವ. ಇಟ್ಟು ಹೈಟ್ಗ ನನ್ ಇಷ್ಟ. ಏರ್ ಬ್ಯಾಂಡ್ ಹಾಕೋರವ ನೀನು. ಏರ್ ಬ್ಯಾಂಡ್ ಹಾಕೋ ವಯಸ್. ಏನ್ ಮಾಡೋದು ಭವಿಷ್ಯ ಶ್ರಾವಣ ಮಗೇತನ ಅಂತ ಏನ್ ಮಾಡಿದ್ರು ಏನ ಅವಾಜ್. ಇವಾಗ ನೋಡಿ ನಾ ಇವಾಗ ಒಂದ್ ಸ್ವಲ್ಪ ಓಕೆ. ಡ್ಯಾನ್ಸ್ ಮಾಡ್ರಿ. ಡ್ಯಾನ್ಸ್ ವಿಡಿಯೋ ಮಾಡ್ರಿ. ನಾ ಮಾಡ್ತೀನಿ ಗೈಸ್. ನಾನು ಹೇಳ್ತೇ ಬರಲ್ಲ. ಮತ್ತೆ ಡ್ಯಾನ್ಸ್ ವಿಡಿಯೋ ಆಫೀಸ್ ಕಮೆಂಟ್ ಹಾಕ್ತಾರೆ, ಅಕ್ಕ ಹೋಗಿ ಡ್ಯಾನ್ಸ್ ಕ್ಲಾಸ್ ಬರ್ರಕ್ಕ ಅಂತ ಕಮೆಂಟ್ ಹಾಕ್ತಾರೆ. ಪಾಪ ಗೈಸ್ ಡ್ಯಾನ್ಸ್ ಮಾಡೋ ಇದ್ದು ಅಂದ್ರೆ ನಮ್ ಕ್ರೇಜಿ ಅವ್ರ ಅಟ್ಟೆ ಮಾಡಕ್ಕ ಸುಮ್ ನಿತ್ತಲೇ ಏನೇ ಮಾಡೋ ಇದ್ದು ಅಟ್ಟೆ ಹಿಂಗ್ ತಿಳ್ಕೊಂಬ. ಇದು ಬದ್ದದೆಲ್ಲ ಒಂದು ಹಿಂಗ ಕೈ ನೀ ಏನಂತಾರ ಹೈಟ್ ಇದೆ. ನಾನಿಟ್ಟ ಕಾಡಿಗೆ ನೀನೆಟ್ಟಿ ಎಷ್ಟು ಕ್ಯೂಟ್ ಕಾಣಕತ್ತದ ನೋಡ್ರಿ ಇದು ಬಂಗಾರ. ಥೂ ಏ ಬೀಳಕತ್ತ ಸ್ವೀಟಿ ನಿನ್ ಟಿಕಡಿ. ಬಾಬು ಓಕೆ ಗೈಸ್ ಆಮೇಲೆ ಸಿಗುವ. ಡೋಂಟ್ ಟಚ್ ಮೀ ಟಚ್ ಮಾಡಬೇಡ. ಸಿಟ್ಟು ನೋಡಕ್ಕೆ ಸರಿ ನೀ ಟಚ್ ಮಾಡೋದಿಲ್ಲ. ನನಗ ಟಚ್ ಮಾಡಕ್ ನೀ ಯಾರು ನಾನು ಟಚ್ ಮಾಡೋದಿಲ್ಲ ಅಷ್ಟೇ. ನಡಿ ದೂರ. ಚಾಲ್ ಬಾಯ್ ಚಾಲ್. ಸುಮೇರ ನೀ ಆಕಿ ಕುತ್ತಂಗ್ ಮಾಡಿ ಹೆಂಗ್ ಮಾಡ್ತಾವಡ. ನೀವ್ ಮುಟ್ಟಬಿಡ್ಬೇಕು ಸುಮೇರ. ಓ ಹೆಂಗ್ ಕಣ್ಣು ಇದು ಅಲ್ಲಕತ್ತ ಸ್ವೀಟಿ. ಬಾ ಸ್ವೀಟಿ ಏನಂತ ನಾನು ಬಲಿ ಹಾಕೊಂಡ್ ಕುಂತಾರಲ್ಲ ಹತ್ತಿದ್ದೀನಿ. ನಾನು ಬಲಿ ಕುಂತ್ರ ಹಾಕಿಲ್ಲ ನಿನಗ. ನಡಿ ಬಾಬೆ ಎದಕ್ಕೆ ದಿವಕ್ ಮಾಡ್ತೀನಿ. ಮಾರಿ ಮೇಲೆ ಆಡ್ತಾಳ. ಮಾರಿ ಮೇಲೆ ಕಣಲ್ಲ ನಿನಗೆ. ಸಿಟ್ಟದರೆ. ಗುಡ್ ಆಫ್ಟರ್ನೂನ್ ಗಾಯ್ಸ್. ಇವಾಗ ಮಲ್ಕೊಂಡಿದ್ದೆ. ನಿದ್ದೆ ಏನು ಮಾಡಿಲ್ಲ. ನಿದ್ದೆ ಮಾಡೋದಾಗಲಿಲ್ಲ. ಸುಮ್ ಫೋನ್ ನೋಡ್ಕೊತ ಮಲ್ಕೊಂಡಿದ್ದೆ. ಇವಾಗ ಹಸುವಾಗ್ಯದ. ಊಟ ಮಾಡಬೇಕು. ನಮ್ಮ ಕ್ರೇಜಿ ಅವ್ರಿಗೆ ಕರ್ಕೊಂಡು ಸಣ್ಣ ಹುಡುಗ ಕರ್ಕೊಂಡು ಊಟ ಮಾಡಬೇಕು. ಕ್ಯಾಮ್ರಾ ಮುಂದೆ ತರಕತ್ತಿ. ಬನ್ನಿ ಗೈಸ್ ಇವಾಗ ಊಟ ಮಾಡುವ. ಅಲ್ಲೊಂದು ಸ್ವಲ್ಪ ಸಾರು ಬೆಚ್ಚಿಟ್ ಮಾಡಿರ್ತೀನಿ. ಸ್ವಲ್ಪ ಕುಂದಿರ್ತೀನಿ. ಇಡ್ತಾನ ಮಕ್ಕೊಂಡಿದ್ದಿ ಕುಂದ್ರು. ಅದೇ ಜಂತನೇ ಇದೆ. ಮತ್ತು ನನ್ನ ಕೆಲಸ ಏನೀಗ ಮಕ್ಕೊಂಡೇ ಕುಂತೀವಿ. ಈಗ ಮಕ್ಕೊಂಡಿಲ್ಲ ಅಂದ್ರೂ ಆಕಳಕಿ ಬರಕತ್ತದ. ನಿದ್ದೆ ಮಾಡಿಲ್ಲತ್ತೆ ಆಕಳಕಿ ಬರಕತ್ತದ. ನಾನು ಗೈಸ್ ಎಲ್ಲರೂ ವರಮಹಾಲಕ್ಷ್ಮಿ ಪೂಜೆ ಮಾಡಿದಾರ. ನಾವು ಮಾಡಿಲ್ಲ. ಯಾಕಪ್ಪ ಅಂದರೆ ನಮ್ಮ ಕ್ರೇಜಿ ಅವ್ರ ಫ್ಯಾಮಿಲಿ ಕಡೆಯಿಂದ ಅವಾಗಿಂದ ಮಾಡ್ಕೊತ ಬಂದಿಲ್ಲತ್ತ. ಬಟ್ ಈಗ ಮಾಡಬೇಕು ಇಲ್ಲ ಅಷ್ಟು ನನಗೂ ಗೊತ್ತಿಲ್ಲ. ಬಟ್ ನಾ ಏನಂದಿನಿ, ನಾ ಬಂದ ಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೆ. ಬಟ್ ಈ ವರ್ಷ ಗ್ಯಾಪ್ ಆಗಿದೆ. ನೆಕ್ಸ್ಟ್ ಇಯರಿಂದ ಮಾಡ್ತೀನಿ ಗೈಸ್. ನೆಕ್ಸ್ಟ್ ಇಯರಿಂದ ವರಮಹಾಲಕ್ಷ್ಮಿ ಪೂಜೆ ಮಾಡುವ. ಅವಾಗ ನಾವು ನಮ್ಮಿಂದ ಸ್ಟಾರ್ಟ್ ಆಗಲಿ. ಅಂದ್ರೆ ಗೈಸ್ ಇಷ್ಟು ವರ್ಷ ನಮ್ಮ ಮನೆಯೊಳಗೆ ಮಾಡೋದು ನಡೀರ್ಲಿಲ್ಲ. ಅಂದ್ರೆ ನಾವು ಇಲ್ಲಿವರೆಗೂ ಮಾಡಿಲ್ಲ. ಆ್ಯಂಡ್ ಲಕ್ಷ್ಮಿನೂ ಕೂಡ್ಸಲ್ಲ ನಾವು. ಇದು ಏನಂತಾರಪ್ಪ ದೀಪಾವಳಿ ಕುಂದರ್ಸ್ತಾಳ್ರಿ ಲಕ್ಷ್ಮಿ. ಅದು ಜಾಸ್ತಿ ನಾವು ಕುಂದರ್ಸೇ ಇಲ್ಲ. ಸೊ ಫಸ್ಟ್ ನಾವು ಲಕ್ಷ್ಮಿ ಕೂಡ್ಸೋ ಅಂತ ನಮ್ಮ ಮನೆಯೊಳಗೆ ಮಾಡಿದ್ದು ನಾವು ವರ್ಷ. ಅಂದ್ರೆ ಮೊದಲು ನಮ್ಮ ಫಾದರ್ ಇದ್ದಾಗ. ಸೊ
ಅದಾಗಿನ ನಮ್ಮ ಮದರ್ ಇಂಡಿಯಾ ನಾವು ಕೂಡ ಒಂದು ಸರ್ತಿ ಮಾಡಿ ಅದಾಗಿನ ಮತ್ತೆ ಮಾಡೇ ಇಲ್ಲ ನಮ್ಮ ಮನೆಯೊಳಗೆ. ಅದಕ್ಕೆ ಈ ಸರ್ತಿ ಏನಂತಾರೆ ವರಮಹಾಲಕ್ಷ್ಮಿ ಅಲ್ಲವಿ ದೀಪಾವಳಿ ಬತ್ತಂದ್ರೆ ಆ ಲಕ್ಷ್ಮಿ ಕುಡ್ಸೋದು ಮಾಡ್ತೀವಿ. ಬಟ್ ವರಮಹಾಲಕ್ಷ್ಮಿ ಹಬ್ಬ ನಾವು ಇಲ್ಲಿವರೆಗೂ ಮಾಡೇ ಇಲ್ಲ. ನಮ್ಮ ಊರಾಗ ಆಗಿರ್ಬೋದು, ಊರಾಗಿದ್ದಾಗ ಆಗಿರ್ಬೋದು, ಇಲ್ಲೇ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಆ್ಯಂಡ್ ಅದು ನಮ್ಮ ಕಡೆ ಅದು ಏನಂತಾರೆ ನಡಿ ನಡಿ ಅನ್ನೋದು ಇಲ್ಲದು ಮಾಡೇ ಇಲ್ಲ ಅವರು. ಸೊ ಈ ವರ್ಷ ಹೊಸ್ದೇ ಮದುವೆ ಆಗಿದ್ದಲ್ಲ, ಈ ವರ್ಷ ಮಾಡ್ಬೇಕಂತ ಅನ್ಕೊಂಡಿದ್ವಿ. ನಮ್ಮ ಮದರ್ ಇಂಡಿಯಾ ಅವರು ನೆಕ್ಸ್ಟ್ ವರ್ಷ ಮಾಡಿಲ್ಲ, ನಮ್ಗೆ ನಡಿಯಿಲ್ಲ, ಹೆಂಗೆ ಮಾಡ್ತಾರೆ ಇಲ್ಲ ನೋಡ್ರಿ ಹಂಗೆ ಅಂದ್ರೆ ಅವರು. ಸೊ ಹಂಗಾಗಿ ಹೋಲ್ಬಿಡತ್ತಿ ಸರ್ತಿ ಬಿಟ್ಟಿಂದ ಆಮೇಲೆ ಗೊತ್ತಾಯ್ತು ಫಸ್ಟ್ ವರ್ಷ ಮದುವೆ ಆಗಿತ್ತು. ಈಗಿಂದ ಶುರು ಮಾಡಿದ್ವಿ ಅಂದ್ರೆ ನಾವು ಹಿಂಗೆ ಶುರು ಆಗ್ತಿತ್ತು ನಮ್ಮದು ಏನಂತಾರೆ ವರಮಹಾಲಕ್ಷ್ಮಿ ಹಬ್ಬದ್ದು, ಅಂದರೆ ಕಂಟಿನ್ಯೂ ಆಗಿ ಹೋಗ್ತಿತ್ತು. ಬಟ್ ಈ ವರ್ಷ ನಾವು ಬೇಡತೆ ಬಿಟ್ಟಿದ್ವಿ. ಒಮ್ಮೆ ಅದು ನಮ್ಮ ತಲೆ ಬಂದಿದ್ದು ಸಂಜೆ ಕಡೆ ಬಂದಿದ್ದು, ಮತ್ತು ಅವಾಗ ಎಲ್ಲಿ ಮಾಡ್ಕೊಂಡ್ರೆ ಬಿಡ ಅಂತ ಹೇಳಿಕೆ ನೆಕ್ಸ್ಟ್ ಇಯರಿಂದ ಆಯ್ತು. ಅದು ಮಾಡ್ಬೇಕಂದ್ರ ಎಲ್ಲ ಪರ್ಚೇಸ್ ಮಾಡಿ ಚಂದಾಗಿ ಮಾಡ್ಬೇಕು. ಇವಾಗ ನಾಳೆನೇ ನಮ್ಮಲ್ಲಿ ಮಾಡೋದು ಅಷ್ಟೊಂದು ಸರಿ ಅನ್ಸಲ್ಲ. ಸೊ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಬಿಡ್ರಿ ಈಗೇನು ಮನೆ ಕ್ಲೀನೇ ಇರ್ತದೆ. ಯಾಕಪ್ಪ ಅಂದ್ರೆ ಶ್ರಾವಣ ಅದ, ಯಾವುದೇ ಥರ ಚಿಕನ್ ಆಗಿರೋ ಮಟನ್ ಏನೂ ತಿಂದೇ ಇಲ್ಲ ಮನೆಯೊಳಗೆ. ಶ್ರಾವಣ ಶುರು ಆಗಿದಲ್ಲ. ಸೊ ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬ ಇದ್ರ ಸಲುವಾಗಿ ಮಾಡಿಲ್ಲ ಗೈಸ್. ನಮ್ಮ ಕಡೆ ನಡಿಯಿಲ್ಲದು, ಅದಕ್ಕೆ ಮಾಡಿಲ್ಲ. ನೆಕ್ಸ್ಟ್ ಇಯರಿಂದ ಟ್ರೈ ಮಾಡ್ತೀವಿ ಮಾಡುವಾಗ. ಯಾಕಪ್ಪ ಅಂದ್ರೆ ಹೊಸ್ದಾಗಿ ಸಸಿ ಬಂದಾಳ ಮನೆಗೆ, ಸಸಿಯಿಂದನೇ ಸ್ಟಾರ್ಟ್ ಆಗಲಿ ನಡಿ ನಮ್ಮಿಂದ ಸ್ಟಾರ್ಟ್ ಆಗಿ ಆಮೇಲೆ ಹಂಗೆ ಕಂಟಿನ್ಯೂ ಆಗ್ತದೆ. ನಮ್ಮ 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 ನಮ್ಮಿಂದ ಸ್ಟಾರ್ಟ್ ಆಗಿಲ್ಲ ಅಷ್ಟೇ ಗೈಸ್. ನಮ್ಮಿಂದ ಸ್ಟಾರ್ಟ್ ಹಾಕೋತ ಹೋಗ್ಲಿ, ಮುಂದಿನ ಹೆಂಗೆ ಇರ್ತದೆ ಏನಿರ್ತದೋ ಮುಂದಿರ್ತದೆ ಅದು. ಅದೇ ಗೈಸ್ ನಿಮ್ಗೆ ಇದಿಷ್ಟು ಹೇಳಿರ್ತೀವಿ ನಾವು. ನಮ್ಮ ಕಡೆ ಇದು ನಡೀಲಿಲ್ಲ, ಅದರ್ಸ್ಲಿಂದ ಮಾಡಿಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ. ಓಕೆ ಗೈಸ್, ಇವಾಗ ಊಟ ಮಾಡುವ. ಊಟ ಮಾಡಿಬಿಟ್ಟು ಸಿಗ್ತೀವಿ ಅಂತ. ಊಟಕ್ಕೆ ನಾರ್ಮಲ್ ಊಟ. ಯಾಕಪ್ಪ ಅಂದ್ರೆ ನಾನು ಇಟ್ಟು ತಲೆ ಚಿಟ್ಟಿಡ್ತದ ಚಿಕನ್ ತಿನ್ನಬೇಕು ಅನ್ಸತ್ತ ಗೈಸ್. ನಾಳೆ ನಾಡ್ದಾಗ ಹೋಯ್ತೀನಿ ಬರ್ತೀನಿ. ಮತ್ತು ನೀವು ಯಾರು ಭಯಬೇಡ್ರಿ. ಒಳಗೆ ಬರೋದಿಲ್ಲ ನೋಡಿ. ಆಯಿತು, ನಾ ಗಾರ್ಡನ್ನೇ ಮಕ್ಕೋತೀನಿ. ಎಷ್ಟು ದಿನ ಗಾರ್ಡನ್ದಾಗ ಮಕ್ಕೋತೀವಿ, 8 ದಿನ ಇರ್ತೀವಿ. 8 ದಿನ, ಒಂದಿನ ತಿತ್ತೀವಿ, ಒಂದಿನ 10 ದಿನ ಗಾರ್ಡನ್ನೇ ಮಕ್ಕೋತೀವಿ. ತಿಂದ್ರೆ 1 ತಿಂಗಳು ಹಾಕೋ ಹೊರಗೆ ಭಾರಿ ಮುಗಿಯತನ ಮನ್ಯಾಗ ಕಾಲಿಡೋದಿಲ್ಲ. ಹೆಂಗ್ ಮಾಡ್ತೀನಿ ಗೈಸ್, ನಾನು ಸಣ್ಣವಿಂದಾಗಲಿದೆ ಮಾಡ್ಕೋತ ಬಂದಿಲ್ಲ. ನಿಜ ಹೇಳ್ಬೇಕಂದ್ರೆ ಶ್ರಾವಣ ಮಾಡಿಲ್ಲ. ಅಂದರೆ ಶ್ರಾವಣ ಮನೆಯೊಳಗೆ ಮಾಡ್ತಿದ್ರು, ನಾ ಇದನ್ನ ಹೊರಗಡೆ ತಿಂತಿದ್ದೆ. ಹಂಗೆ ಆಯ್ತಲ್ಲ, ಇವಾಗ ತಿನ್ಕೋತ ಹೋಗ್ತೀನಿ. ಚಾಲು ಆಗ್ಯದ ಸ್ಟಾರ್ಟ್ ಆಗ್ಯದ. ನಮ್ ಕ್ರೇಜಿಯರ್ ಬಾಯಿಂದ ಅದು ಮಾತೇ ಬಿಡಲ್ಲ. ನಮಗೂ ಹೇಳ್ತಾರ ನೈಟ್ ಊಟ ಕೂತಾಗ ಹಂಗ ಅದು ಮಾಡಿದ್ರೆ ಚಲೋ ಇರ್ತದ, ಇದು ತಿಂದ್ರೆ ಚಲೋ ಇರ್ತದ. ಬರೇ ಗೈಸ್ ಅವ್ರಿಗೆ ಊಟ ಹೋಗಲ್ಲ ಅದ. ಮತ್ತೆ ಈ ಸಲ ಹೇಳ್ದೆ ತಿಳ್ಕೊ, ಹೇಳೋದ್ರಿಂದ ಹಸುವಾಗಿ 2 ರೊಟ್ಟಿ ಎಕ್ಸ್ಟ್ರಾ ಉಂಡಾರ. ನಿಜ ಹೇಳ್ಬೇಕಂದ್ರೆ ಎರಡು ರೊಟ್ಟಿ ಎಕ್ಸ್ಟ್ರಾ ತಿಂದಾರೆ. ಯೋಚನೆ ಮಾಡ್ರಿ ನಾವು. ಊಟ ಮಾಡ್ಲಾರ ಮಂದಿ ಅಂದ್ರೆ ಬ್ಯಾಳಿ ಸಾಂಬಾರು ಅದು ತಿಂದು ಇಟ್ಟು ತಲೆ ತಿಟ್ಟಿಡ್ದಾಗದಲ್ಲ ಅವ್ರಿಗೂ. ಬಟ್ ಅವ್ರು ಬಾಯಿಗೆ ಹೇಳಲಿಯಾರ. ನಾ ಹೇಳ್ದಂಗೆಲ್ಲ 2 ರೊಟ್ಟಿ, ಇನ್ನೊಂದು ರೊಟ್ಟಿ ಇನ್ನೊಂದು ರೊಟ್ಟಿ ಚಪಾತಿ ಮುರ್ಕೊಂಡು ಜರ್ದು ನಿನ್ನೆ ಚೆಸ್ತು ಊಟ ಮಾಡ್ರ ಇಂತ ಮಾತಾಡ್ತಾರೆ. ಇವ್ರು ತೆಗಿತಾರ, ನಾವ್ ಏನ್ ಮಾಡೋಣ ಹೇಳಿ. ಇವ್ರು ತೆಗಿಬೇಡ ಶ್ರಾವಣದಾಗ ಮಾತಾಡ್ಬೇಡ ಅಂತಂದ್ರೆ ಇವ್ರು ಮಾತಾಡ್ತಾರ. ಏನ್ ಮಾಡೋಣ ಬರೀ ಗೈಸ್, ಇವಾಗ ಬೇಳೆ ಸಾಂಬಾರ ರೊಟ್ಟಿ ಅನ್ನ ತಿನ್ನೋ ಅದೇ, ಮತ್ತೇನು ಮಾಡೋಕ್ಕಾಗಲ್ಲ. ಮನಿ ಗೈಸ್, ಫೈನಲಿ ಇವಾಗ ವಿಡಿಯೋ ಎಂಡ್ ಮಾಡುವ ಸಮಯ ಬಂದಿದೆ. ಸೊ ಇವರು ನಮ್ಮ ಕೊಂಡಿದ್ದೆ ಹಂಗೆ ಎದ್ದೀನಿ ಗೈಸ್. ಎಲ್ಲಿಗೊಂಡಿ ಜಾಗದ ತಂಪಾದ ಗಾಳಿ ಇಂಪಾದ ಗಾಳಿ ಗೈಸ್. ಓಕೆ ಗೈಸ್, ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀವಿ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಲವ್ ಯು. ಸ್ಪೀಡಾಗಿ ಹೇಳೋದು ಕೈ ಸಾಕು. ಒಂದ್ಸರ್ತಿ ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಹಂಗೆಲ್ಲ ಐ ಹೋಪ್ ಎಲ್ಲರೂ ವಿಡಿಯೋ ಸಿಗ್ತಾನೆ. ಹಂಗೆ ಹೋಗುತ್ತೆ. ಐ ಹೋಪ್
ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳೆ ನೋಡಿಸಿದ್ದು ಎಲ್ಲರಿಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಬಾಯ್ ಗೈಸ್ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿರಿ ಮತ್ತೆ ನಾಳೆ ನೋಡಿಸಿದ್ದು ಎಲ್ಲರಿಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಯ್ ಬಾಯ್ Bye. See you soon tomorrow. Tomorrow 6 PM vlog. ಬರುತ್ತೆ ಕಣ್ಣೊಳಗೆ ಕಣ್ಣೊಳಗೆ ಕುಣಿಯುತ್ತಿವೆ ಕನಸು